ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೀನ್. ಯೇಸು ಕ್ರಿಸ್ತರು ನಮಗೆ ಒಂದು ಜೀವಿತವನ್ನು ಕ್ರಿಸ್ತಿಯ ಜೀವಿತವಾಗಿ ಕೊಟ್ಟಿದ್ದಾರೆ. ಏಕೆಂದರೆ ನಾವು ಕ್ರಿಸ್ತರು ಈ ಲೋಕದ ಬೆಳಕಾಗಿ ಜೀವಿಸಬೇಕು ಎಂಬುದಾಗಿ ಪ್ರಭು ಕ್ರಿಸ್ತರು ಈ ಲೋಕಕ್ಕೆ ಬಂದಿದ್ದಾರೆ. ಅದನ್ನು ನಾವು ಸಂಪೂರ್ಣವಾಗಿ ಅರಿತುಕೊಂಡಾಗ ಮಾತ್ರ ಕ್ರಿಸ್ತರ ಜೀವಿತ, ಕ್ರಿಸ್ತರು ನಮ್ಮೊಡನೆ ಬಂದು ಜೀವಿಸುತ್ತಾರೆ ಎಂಬಂತ ನಂಬಿಕೆ ನಮ್ಮಲ್ಲಿ ಬರಬೇಕು. ಇದನ್ನ ನಾನು ಆಯ್ದುಕೊಂಡಂತ ವಚನ ಭಾಗ ಯೋಹನ್ನ ಬರೆದ ಸುವಾರ್ತೆ 3ನೇ ಅಧ್ಯಾಯ 36ನೇ ವಚನವಾಗಿದೆ. ಪುತ್ರನಲ್ಲಿ ವಿಶ್ವಾಸವಿಟ್ಟವನು ನಿತ್ಯ ಜೀವವನ್ನು ಪಡೆಯುತ್ತಾನೆ, ಪುತ್ರನಿಗೆ ಶರಣಾಗದವನು ನಿತ್ಯ ಜೀವವನ್ನು ಸವಿಯನು, ಅವನು ದೇವರ ಕೋಪಾಗ್ನಿಗೆ ಗುರಿ ಆಗುತ್ತಾನೆ ಎಂದು ಉತ್ತರ ಕೊಟ್ಟನು. ಇಲ್ಲಿ ದೇವರು ಒಂದು ವಾಕ್ಯವನ್ನು ನಮಗೆ ಕೊಟ್ಟಿರುವಾಗ, ದೇವರ ಪುತ್ರ ಯೇಸು ಕ್ರಿಸ್ತರಲ್ಲಿ ನಾವು ವಿಶ್ವಾಸವಿಟ್ಟಾಗ ನಿತ್ಯ ಜೀವವನ್ನು ನಾವು ಪಡೆಯುತ್ತೇವೆ ಎಂಬುದಾಗಿ ಪ್ರಭು ಕ್ರಿಸ್ತರು ನಮಗೆ ಹೇಳಿದ್ದಾರೆ. ಏಕೆಂದರೆ ಪ್ರಭು ಕ್ರಿಸ್ತರೇ ನಮಗೆ ನಿತ್ಯ ಜೀವವಾಗಿದೆ, ಅವರೇ ಆಗಿದೆ ನಮಗೆ ಪರಲೋಕದ ದಾರಿಯನ್ನು ಸಿದ್ಧ ಮಾಡುವವರು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಅನೇಕರಿಗೆ ದೇವರ ವಾಕ್ಯ ನಾವು ಪ್ರತಿದಿನ ಹೇಳುವವರಾಗಬೇಕು. ಈ ಲೋಕದಲ್ಲಿ ನಾವು ಬೆಳಕಾಗಿ ಜೀವಿಸಬೇಕು ಎಂಬುದಾಗಿದೆ ಈ ವಾಕ್ಯದ ಆಧಾರ. ಈ ವಾಕ್ಯವನ್ನು ನಾವು ಸ್ವೀಕರಿಸಿಕೊಂಡು ಪ್ರತಿದಿನವೂ ದೇವರ ವಾಕ್ಯದೊಂದಿಗೆ ನಡೆಯೋಣ. ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ನಮಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡುವ ಮುಖಾಂತರ ನಿಮ್ಮ ಸಮಸ್ಯೆಗಳಿಗೆ ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಅನೇಕರಿಗೆ ದೇವರ ವಾಕ್ಯವನ್ನು ಕಳಿಸಿಕೊಡಿ ಎಂಬುದಾಗಿ ಹೇಳಲು ಬಯಸುತ್ತೇನೆ. ಆಮೇನ್.